ಸಿಡಬ್ಲ್ಯೂಆರ್ಸಿ ಆದೇಶ ವಿರೋಧ ಮಾಡಿ ಬೆಂಗಳೂರಲ್ಲಿಯೂ ಕೂಡ ಹೋರಾಟ ಜೋರಾಗಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕರವೇ ಪ್ರತಿಭಟನೆ ಮಾಡ್ತಾ ಇದೆ. ಕರವೇ ಪ್ರವೀಣ್ ಶೆಟ್ಟಿ ಬಣದವರಿಂದ ಪ್ರತಿಭಟನೆ ಜೋರಾಗಿದೆ. ಕಾವೇರಿ ನೀರು ಬಿಡುವಂತಹ ನಿರ್ಧಾರ ಹಿಂದಕ್ಕೆ ಪಡ್ಕೊಳ್ಬೇಕು ಆಗ್ರಹ ಇದೆ. ಹಿಂಪಡ್ಕೊಳ್ಳಿ, ಅದನ್ನು ನೀರು ಬಿಡಬೇಡಿ ತಮಿಳುನಾಡಿಗೆ. ಮಲ್ಲೇಶ್ವರಂನಲ್ಲಿಯೂ ಕೂಡ ಕರವೇ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಶಿವರಾಮೇಗೌಡ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆ ಜೋರಾಗಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡುವುದನ್ನು ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಕಪ್ಪು ಬಟ್ಟೆ ಧರಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋರಾಟ ಇದೆ. ಅಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನೆಗೆ ಕರೆ ಕೂಡ ಕೊಟ್ಟಿರೋದು ಬಿಜೆಪಿ. ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆಗೆ ಬಿಜೆಪಿಯಲ್ಲಿ ಕರೆ ಕೊಟ್ಟಿರೋದು. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಇರುತ್ತೆ. ನೀರು ಬಿಡುಗಡೆ ವಿರೋಧ ಮಾಡಿ ಹೋರಾಟವನ್ನು ಮಾಡಲಿರೋದು ಬಿಜೆಪಿ. ಇಲ್ಲಿ ಯಾವ ಡ್ಯಾಮಲ್ಲಿ ನೀರಿದೆ? 20 ಭಾಗ ಮಳೆ ಇಲ್ಲ, ಎಲ್ಲಿಂದ ನೀರು ಬಿಡಕ್ ಸಾಧ್ಯ? ಸಿಡಬ್ಲ್ಯೂಆರ್ಸಿ ಅವರು ಕೂತ್ಕೊಂಡು ಹೇಳ್ತಾರೆ, ಹೇಳಿದ ತಕ್ಷಣ ನೀರು ಬಿಡಕ್ಕಾಗತ್ತಾ? ಬೆಂಗಳೂರು ಜನ ಬದುಕಬಾರ್ದ? ನಾವು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಾ ಇಲ್ವಾ? ಒಂದ್ ಕಣ್ಣಿಗೆ ಯಾಕೆ ಕಣ್ಣಿಗೆ ಬೆಣ್ಣೆ, ಒಂದ್ ಕಡೆಗೆ ಯಾಕೆ ಸುಣ್ಣ ಹಾಕ್ತೀರಾ? ನಮ್ಗೆ ನೀರು ಬಿಡ್ಲಿಕ್ಕೆ ಇಲ್ಲ. ನೀರು ಬೆಂಗಳೂರು ಜನರ ಕುಡಿಲಿಕ್ಕೆ ಬೇಕು, ಮೈಸೂರು ಮಂಡ್ಯ ಜನರಿಗೆ ರೈತರಿಗೆ ನೀರು ಬೇಕು. ಆದ್ರಿಂದ ಇಂಥ ಸಂದರ್ಭದಲ್ಲಿ ಯಾವುದೇ ನೀರನ್ನ ಕೇಳಬಾರ್ದು, ಮುಖ್ಯಮಂತ್ರಿಗಳು ಬಿಡಬಾರ್ದು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನೀರು ಬಿಟ್ಟಿದೆ, ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು. ಇನ್ನು 1 ವರ್ಷ ಅಧಿಕಾರ ಇರುವಂತದ್ದು. ನಮ್ಮ ಇಡೀ ಕರ್ನಾಟಕ ಜನ ನಿಮ್ಗೆ ಓಟ್ ಹಾಕಿದ್ದಾರೆ. ಮೇಕೆದಾಟು ಯೋಜನೆ ಮಾಡ್ತೀರಂತ ಓಟ್ ಹಾಕಿದ್ದಾರೆ. ಮೇಕೆದಾಟು ಯೋಜನೆ ಆಗಿಲ್ಲ, ಆದ್ರಿಂದ ನೀರು ಬಿಡೋಕ್ ಹೋಗ್ಬೇಡಿ. ಬಿಟ್ಟಿದೆ, ಆದ್ರೆ ಕರ್ನಾಟಕ ಬಂದ್ ಆಗುತ್ತೆ, ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ. ನಮ್ಮ ಲೋಕಸಭಾ ಸದಸ್ಯರು, ನರಸತ್ತ ಲೋಕಸಭಾ ಸದಸ್ಯರು ಸುಮ್ಮನೆ ಕೂತ್ಕೋಬಾರ್ದು.